ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅದು ನಿನ್ನೆ ಅದು ಇಂಗ್ಲೀಷ್ ಮಾಧ್ಯಮದವ್ರಿಗೆ ಮಾತಾಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿರೋದು ಅಂದರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಯಾರೇ ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಈಸ್ ನಾಟ್ ಮಚ್ ಅಂತ ಹೇಳಿದರು. ಅದರ ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ನಂಬರ್ 1. ನಂಬರ್ 2, ಡಿ ಕೆ ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? ಸಿ ಎಂ ಹೇಳಾಯಿತು, ಡಿ ಸಿ ಎಂ ಹೇಳಾಯಿತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯಿತು, ಖರ್ಗೆ ಸಾಹೇಬ್ರು ಹೇಳಾಯಿತು. ಸೊ ಇದು ಬೇರೆ ಯಾರು ಬಂದು ಏನಾದರೂ ಮಾಧ್ಯಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದರೆ ಹೇಗೆ? ಸಿಎಂ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ನೀವು ಕೇಳಿರೋದು ಹಾಗೆ, ಅವ್ರು ಹೇಳಿರೋದು ಹಾಗೆ. ಈಗ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಸಿ ಎಮ್ ಅವ್ರು ಹೇಳಿದ್ದಾರೆ, ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಏನಿದೆ ಡಿಸಿಷನ್ ಶುರು ಮಾಡಿದ್ದೆ ಅದೇ ಹೇಳ್ತಾ ಇರೋದು ಸರ್. ನಾನು ಬಂದು ಏನಾದರೂ ಹೇಳಿದ್ರೆ ಅದಕ್ಕೆ ಬೆಲೆ ಬರಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು. ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಾವು ಪಕ್ಷದ ವಿಚಾರಗಳನ್ನು ನಾವು ಮಾತಾಡಿದ್ರೆ ತೀರ್ಮಾನಗಳು ಆಗೋಕ್ಕಾಗಲ್ಲ ಅಲ್ಲ.